ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಏನಪ್ಪ ವಿಷಯ ಅಂತಂದರೆ, ನಾನು ಮೊನ್ನೆ ನೋಡಿದ್ದೀರಾ ನೀವು ಮಡಿಕೆ ತೊಗೊಬಂದಿದ್ದೆ. ಸೊ ಮಡಿಕೆನ ಯಾವ ರೀತಿ ಪಳಗಿಸೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಂದಿದ ತಕ್ಷಣ ನಾವು ಡೈರೆಕ್ಟಾಗಿ ಹಾಗೆ ಅಡುಗೆ ಮಾಡಿದರೆ ಅದು ಮಡಿಕೆ ಸೀಳ್ ಬಿಟ್ಕೊಳ್ಳುತ್ತೆ ಮತ್ತು ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ನಾವು ಪಳಗಿಸಿ ಮಾಡೋದ್ರಿಂದ ಅಡುಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ದಿವಸ ನಮಗೆ ಬಾಳಿಕೆನೂ ಬರುತ್ತೆ. ನಾವು ಯಾವುದೇ ಒಂದು ಐಟಮ್ಗೆ ದುಡ್ಡು ಕೊಟ್ಟಿದ್ದೀವಿ ಅಂತಂದರೆ ಅದೊಂದು ಸ್ವಲ್ಪ ದಿವಸ ಆದರೂ ಬರಬೇಕು ಅಲ್ವಾ ನಮಗೆ ಬಾಳಿಕೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಈಗ ನೋಡಿ, ನಾನು ಒಂದು ಬಕೆಟ್ಗೆ ನೀರನ್ನು ಆನ್ ಮಾಡಿದ್ದೀನಿ ಟ್ಯಾಪಲ್ಲಿ. ಸೊ ಒಂದು ಬಕೆಟ್ ಫುಲ್ ನೀರು ಬಂದಿದ್ದು. ನಾನು ಜಸ್ಟ್ 2 ಮಡಿಕೆ ತೊಗೊಬಂದಿದ್ದೆ ಅಷ್ಟೇ. ಅಂದರೆ ಒಂದು ಬಾಣಲಿ ಮತ್ತು ಒಂದು ಪಾತ್ರೆ ಟೈಪ್ ತೊಗೊಬಂದಿದ್ದೆ. ಇದು ನಿಮಗೆ ಟೈಮ್ ಇದ್ದರೆ ಓವರ್ ನೈಟ್ ಆದರೂ ಇಟ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ ಅಪ್ಪ ಅಂದರೆ 4 ಅವರ್ ಆದರೂ ಇಟ್ಕೊಳ್ಳಿ. ಸೊ ನೋಡಿ, ಈ ಥರ ಬಬಲ್ಸ್ ಬರ್ತಾ ಇದೆ. ಈ ರೀತಿ ಬಬಲ್ಸ್ ಬರಬೇಕು, ನಿಮಗೆ ಕಾಣ್ತಿರಬೇಕು ಬಬಲ್ಸ್ ನೋಡಿ. ಈ ರೀತಿ ಬಬಲ್ಸ್ ಬಂದು ಸ್ಟಾಪ್ ಆಗಬೇಕು. ಬಬಲ್ಸ್ ಬಂದು ಸ್ಟಾಪ್ ಆಗೋ ತನಕ ನಾವು ನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟಿರ್ತಾರೆ ಈ ಪಾತ್ರೆನ. ಸೊ ಬೆಂಕಿಯಲ್ಲಿ ಸರಿಯಾಗಿ ಸುಟ್ಟಿಲ್ಲ ಅಂತಂದರೆ ನಾವು ಈ ಥರ ಪಳಿಸ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿ ಪಾತ್ರೆ ಯೂಸ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಿದೆ ಅಂತ ಹೇಳಿ. ನಾನಿಲ್ಲಿ ಓವರ್ ನೈಟು ನೆನೆಸ್ಕೊಂಡಿದ್ದೆ. ಸೊ ನೋಡಿ, ಮಾರ್ನಿಂಗ್ ಈಗ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಬಬಲ್ಸ್ ಎಲ್ಲ ಹೋಗಿದೆ. ಈಗ ಚೆನ್ನಾಗಿ ನೆಂದಿದೆ ಮಡಿಕೆ. ಈಗ ಹೊರಗಡೆ ತೆಗಿತಾ ಇದ್ದೀನಿ. ಇದನ್ನು ನಾವು ಬಿಸಿಲಲ್ಲಿ ಇಡಬೇಕು. ನಿಮಗೆ ಮನೆ ಹತ್ರ ಬಿಸಿಲಿಲ್ಲ, ಇಲ್ಲಾಂದರೆ ಡ್ಯೂಟಿಗೆ ಹೋಗೋರು ಇದ್ದರೆ ಆ ನೆರಳಲ್ಲಾದರೂ ಸಹ ನೀವು ಒಣಗಿಸ್ಕೋಬೋದು. ಅಂದರೆ ಇದನ್ನು ಅಷ್ಟೇ ಮಿನಿಮಮ್ ಒಂದು 5 ಅವರ್ ಆದರೂ ಆಗುತ್ತೆ. ಬಟ್ 1 ಡೇ ಫುಲ್ ಇದು ಕೆಲಸ ಹಿಡಿಯುತ್ತೆ. 1 ಡೇ ತಂದು 1 ಡೇ ಬಿಟ್ಬಿಟ್ರೆ ಫುಲ್ ಇದ್ರ ಕೆಲಸ ಮುಗಿಯುತ್ತೆ. ಮತ್ತು ನೀವು ಯಾವಾಗ ಬೇಕಾದರೂ ಅಡುಗೆ ಮಾಡ್ಕೋಬೋದು. ಸೊ ನೋಡಿ, ನಾನು ಮನೆ ಹತ್ರ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಬಿಸಿಲಲ್ಲಿ ಇಟ್ಟಿದ್ದೆ. ನಾನು 3 ಅವರ್ಸು ಬಿಸಿಲಲ್ಲಿ ಇಟ್ಟಿದ್ದೆ. ಹೇಳಿದೆ ಅಲ್ವಾ, ಬಿಸಿಲು ಇಲ್ಲ ಅಂತಂದರೆ ಮನೆ ಹತ್ರ ಸೊ ನೀವು ನೆರಳಲ್ಲಾದರೂ ಒಣಗಿಸ್ಕೋಬೋದು. ನೆರಳಲ್ಲಿ ಒಣಗಿಸಿದ್ರೆ ಒಂದು 5-6 ಅವರ್ ಆದರೂ ಒಣಗಿಸ್ಕೊಳ್ಳಿ. ಹಂಗಂದ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ನೋಡಿ, ಈಗ ನಾನು ಒಣಗಿಸಿದ್ದಾಯಿತು. ಈಗ ನಾನು ಇನ್ನೊಂದು ಟಿಪ್ಸ್, ಇದು ಮೈನ್ ಟಿಪ್ಸ್ ಇದೆ ಇದರಲ್ಲಿ. ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. 2 ಗ್ಯಾಸ್ ಮೇಲೆ 2 ಇಟ್ಟಿದ್ದೀನಿ. ಸೊ ಇದಕ್ಕೆ ಸ್ಟವ್ ಆನ್ ಮಾಡಿಕೊಂಡು 1 ಲೋಟ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 2ಕ್ಕೂ ನೀರು ಸೇರಿಸ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಈಗ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪಾದರೂ ಸರಿ, ನೀವು ಪುಡಿ ಉಪ್ಪಾದರೂ ಸರಿ, 2ರಲ್ಲಿ ಯಾವುದಾದ್ರೂ 1 ಸ್ಪೂನ್ ಸೇರಿಸ್ಕೊಳ್ಳಿ. ಇದು ಏನಕ್ಕಪ್ಪ ನಾವು ಸಾಲ್ಟ್ ಸೇರಿಸ್ಬೇಕು ಅಂತಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ಕೆಳಗಡೆ ತಳ ಎಲ್ಲ ಹಿಡಿಯುತ್ತಲ್ವ. ಸೊ ಅದು ಹಿಡಿದೇ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಬ್ಲಾಕ್ ಆಗುತ್ತೆ ನೋಡಿ, ಅದು ಬ್ಲಾಕ್ ಆಗದೇ ಇರುತ್ತೆ. ಹಾಗೆ ನಾವು ಅಡುಗೆ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನೆರೆ ಅಂದರೆ ಸೀಳ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಉಪ್ಪನ್ನು ಹಾಕಿ ಸ್ವಲ್ಪ ಕುದಿಸೋದ್ರಿಂದ ಇದು ಯಾವುದೂ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಮುನ್ನೆಚ್ಚರಿಕೆಯಿಂದ ಇದನ್ನೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ನಮಗೆ. ಮತ್ತು ಇದರಲ್ಲಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಬಿಸಿ ಮಾಡೋಕ್ಕೆ ನಾವು ಬಾಣಲಿ ಇಟ್ಟಿದ ತಕ್ಷಣ, ಅಂದರೆ ಮಡಿಕೆ ಮಣ್ಣಿನ ಪಾತ್ರೆ ಇಟ್ಟಿದ್ದ ತಕ್ಷಣ ಆಯಿಲು ಇಲ್ಲಾಂತಂದರೆ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಜಾಸ್ತಿ ಬಿಸಿ ಆಯ್ತಂದರೆ ಅದು ಅಷ್ಟೇ ಸೀಳ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗ ಮಡಿಕೆ ವೇಸ್ಟ್ ಆಗುತ್ತೆ ನಿಮಗೆ. ಸೊ ಮೈನ್ ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ ಅಡುಗೆ ಮಾಡಬೇಕಾದ್ರೆ. ಫಸ್ಟು ಗ್ಯಾಸ್ ಆನ್ ಮಾಡಿದ ತಕ್ಷಣ ಆಯಿಲು ಇಲ್ಲ ಅಂತಂದರೆ ನೀರನ್ನು ಸೇರಿಸ್ಕೊಳ್ಳಿ ಏನಾದರೂ ಅಡುಗೆ ಮಾಡ್ತಿರ್ಬೇಕಾದ್ರೆ. ಏನಕ್ಕಪ್ಪ ಅಂತಂದರೆ ಅದು ಸೀಳ್ ಬಿಟ್ಕೊಳ್ಳೋ ಚಾನ್ಸಸ್ ಇದೆ. ಸೊ ನೋಡಿ, ಈಗ ಅಂದರೆ ಬೇಗ ಬಿಸಿ ಆಗಿಬಿಡುತ್ತೆ ಇದು ಮಡಿಕೆ. ತುಂಬ ಅಂದರೆ ತುಂಬ ಫಾಸ್ಟಾಗಿ ಬಿಸಿ ಆಗುತ್ತೆ. ನೋಡಿ ಎಷ್ಟು ಬೇಗ ಬಿಸಿ ಆಗ್ತಾಯಿದೆ ಅಂತ ಹೇಳಿ. ನೀವು ಲಿಡ್ ಕ್ಲೋಸ್ ಮಾಡಿ, ಇಲ್ಲ ಅಂತಂದರೆ ಹಾಗಾದರೂ ಬಿಡಿ. ಸೊ ನೋಡಿ, ಈಗ ನಾನು ನೀರು ನೋಡಿ ಇಲ್ಲಿ ಒಂದು 3 ಮಿನಿಟ್ಸು ಇನ್ನೂ ಆಗಲಿಲ್ಲ, ಎಷ್ಟು ಚೆನ್ನಾಗಿ ನೀರು ಬೇಗ ಕಾದ್ಬಿಡ್ತು ಇದರಲ್ಲಿ ನೋಡಿ. ಪಾತ್ರೆ ಮೇಲೆ ಮುಚ್ಚಲಿಕ್ಕೆ ಅಂತ ನಾನು ಎಕ್ಸ್ಟ್ರಾ ಪ್ಲೇಟ್ ಏನು ತೊಗೊಬಂದಿಲ್ಲ. ಯಾಕಂದರೆ ಮನೆಯಲ್ಲೇ 2-3 ಎಕ್ಸ್ಟ್ರಾ ಪ್ಲೇಟಸ್ ಇತ್ತು. ಸೊ ಸ್ಟೀಲ್ ಪ್ಲೇಟು ಚೆನ್ನಾಗಿತ್ತು ಅದು ಸಹ, ಅದಕ್ಕಾಗಿ ನಾನು ಅದನ್ನು ತೊಗೊಬಂದಿಲ್ಲ. ನೆಕ್ಸ್ಟು ದೋಸೆ ತವ ಎಲ್ಲ ತರಬೇಕಾದ್ರೆ ಆಗ ನಾನು ನೋಡೋಣ ಅಂತ ಹೇಳಿ ಜಸ್ಟ್ ಇವೆರಡು ಅಷ್ಟೇ ತೊಗೊಬಂದೆ. ಸೊ ನೋಡಿ, ನೀರು ಚೆನ್ನಾಗಿ ಕಾದಿದೆ. ಉಪ್ಪಂತೂ ನೋಡಿ ರಿಯಲಿ ಕರಗೋದೇ ಇಲ್ಲ, ಸ್ವಲ್ಪ ಹಾಗೇ ಇರುತ್ತೆ. ಸೊ ಇದನ್ನು ನೀಟಾಗಿ ಸ್ವಲ್ಪ ಒಂದು 10 ನಿಮಿಷ ಆದರೂ ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ಆದಮೇಲೆ ನೀರನ್ನು ಚೆಲ್ಲಬೇಕು. ಇದು ನೀರನ್ನು ನೋಡಿ, ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ನೀರು ಕಾದಿದೆ. ಸೊ ಈ ಟೈಮಲ್ಲಿ ಫುಲ್ಲು ಎಲ್ಲನೂ 1 ರೌಂಡು ಮಿಕ್ಸ್ ಕೊಟ್ಕೊಂಡು, ಅಂದರೆ 1 ರೌಂಡು ಕವರ್ ಮಾಡಿಕೊಂಡು ನೀರನ್ನು ಚೆಲ್ಲೋಣ.
ಈಗ ನೀರನ್ನು ಚೆಲ್ಲಿದೆ. ಸೊ ಈಗ ತಣ್ಣಗಾಗೋಕ್ಕೆ ಬಿಡಿ ಒಂದು 10 ನಿಮಿಷ. ತಣ್ಣಗಾದಮೇಲೆ ಈಗ ನಾನು ಇದಕ್ಕೆ ಆ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಯಾವ ಎಣ್ಣೆ ಇದ್ದರೆ ಅದು ಹಚ್ಕೊಳ್ಳಿ ನೀವು. ಕೊಬ್ಬರಿ ಎಣ್ಣೆ ಇಲ್ಲಾಂತಂದರೆ ಸಾಂಬಾರು ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು. ಈ ಥರ ಎಣ್ಣೆ ಹಚ್ಚಿ ಇಡೋದ್ರಿಂದ ಪಾತ್ರೆ ಅದನ್ನು ಅಷ್ಟೇ ಸ್ವಲ್ಪ ತಿಕ್ನೆಸ್ ಅನಿಸುತ್ತೆ, ಮತ್ತು ಬೇಗನೂ ಹಾಳಾಗಲ್ಲ. ಮಡಿಕೆ ಹೇಳಿದೆ ಅಲ್ವಾ, ಮೇಯ್ನ್ ಇದರಲ್ಲಿ ಸೀಲ್ ಬಿಡುತ್ತೆ, ಆ ಸೀಲ್ ಬಿಡದೇ ಇರುತ್ತೆ. ಸೊ ನೋಡಿ, ಈಗ ನಾನು ನಿಧಾನಕ್ಕೆ ಮಡಿಕೆ ಹೊಡ್ಕೋಬಾರ್ದು, ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಏನಿಲ್ಲ, ಕೊಬ್ಬರಿ ಎಣ್ಣೆ ಬಾಟಲ್ ಅಂದರೆ ಒಂದು ಮಿನಿಮಮ್ 10-15 ರೂಪಿ ಏನೋ ಇರುತ್ತಲ್ಲ. ಸೊ ಅದೊಂದು ಬಾಟ್ಲ್ ತೊಗೊಬಂದರೆ ಸಾಕಾಗುತ್ತೆ ಕೊಬ್ಬರಿ ಎಣ್ಣೆ ಆದರೆ. ಒಂದು ಸ್ವಲ್ಪ ಇವಾಗ ಹಚ್ಕೊಂಡ್ಬಿಟ್ರೆ ನಿಮಗೆ ಮುಂದೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲೂ ಸ್ವಲ್ಪ ಗ್ಯಾಪ್ ಬಿಡದೆ ನೀಟಾಗಿ ನಾನು ಎರಡಕ್ಕೂ ಸಹ ಹಚ್ಕೊಂಡಿದ್ದೀನಿ. ಸೊ ಇದು ಹಚ್ಕೊಂಡು ನೀವು ಹಾಗೆ ನೆರಳಲ್ಲೇ ಬಿಟ್ಬಿಡಿ ಒಂದು 10 ನಿಮಿಷ 20 ನಿಮಿಷ. ಸೊ ಎಷ್ಟೊತ್ತಾದರೂ ಸರಿ. ನೆಕ್ಸ್ಟ್ ನೀವು ಇದರಲ್ಲಿ ಅಡುಗೆ ಮಾಡ್ಕೋಬಹುದು. ಅಡುಗೆ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಎಣ್ಣೆ ಸ್ಮೆಲ್ ಇರುತ್ತಲ್ವ, ಸೊ ಹಾಗಾಗಿ 1 ಸ್ಪೂನ್ ಆಗೋಷ್ಟು ಸಾಂಬಾರು ಎಣ್ಣೆ ಹಾಕ್ಕೊಂಡು, ಇಲ್ಲಾಂತಂದರೆ ಮತ್ತೆ ಸಾಲ್ಟ್ ಅಂದರೆ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನೀರನ್ನು ಕುದಿಸ್ಬಿಟ್ಟು ಒಂದು 2 ಮಿನಿಟ್ಸ್ ನೀರನ್ನು ಕುದಿಸಿ ಚೆಲ್ಬಿಟ್ಟು ಮತ್ತೆ ನೀವು ಅಡುಗೆ ಮಾಡಿ. ಇದು ಸ್ಮೆಲ್ ಹೋಗಲ್ಲ. ಸೊ ಕೆಲವ್ರು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡೋರು ನೀವು ಡೈರೆಕ್ಟಾಗಿ ಹಾಗೇ ಅಡುಗೆ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಸೊ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ, ಹಾಗಾಗಿ ನಾನು 1 ಸ್ಪೂನ್ ಆಗೋಷ್ಟು ಸಾಂಬಾರು ಎಣ್ಣೆ ಹಾಕಿ 1 ಸ್ಪೂನು ಉಪ್ಪನ್ನು ಹಾಕಿ ನೀರು ಹಾಕಿ ಕುದಿಸ್ಕೊಂಡು ಚೆಲ್ಬಿಟ್ಟು, ಮತ್ತು ನಾನು ಫಸ್ಟು ಉಪ್ಪಿಟ್ಟು ಮಾಡಿದ್ದೆ. ಇದರಲ್ಲಿ ಆಲ್ರೆಡಿ ಉಪ್ಪಿಟ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮಡಿಕೆಯಲ್ಲೇ ಉಪ್ಪಿಟ್ಟು ಮಾಡಿದ್ದು, ತುಂಬ ರುಚಿಯಾಗಿತ್ತು ಉಪ್ಪಿಟ್ಟು. ನೋಡಿದ್ರಲ್ವ ಯಾವ ರೀತಿ ಬಳಸೋದು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಇಲ್ಲ ಅಂತಂದರೆ ಒಂದು ಹೊಸ ಟಿಪ್ಸಿನೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ವಿಡಿಯೋಸ್ ಆ್ಯಡ್ಸ್ ಬರ್ತಾಯಿದೆ, ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್.